ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನಾವು ಆದರ್ಶ್ ಸಮಿತಿ ಕಲಬುರಗಿ ಜಿಲ್ಲಾ ವತಿಯಿಂದ ಪ್ರೆಸ್ ಮೀಟ್ ನಿಮ್ಮಲ್ಲಿ ನಿಮ್ಮ ಮೀಡಿಯಾ ಥ್ರೂ ಹೇಳೋದು ಏನ್ ಬಯಸುತ್ತೆ ಅಂದ್ರೆ, ನಮ್ಮೂರಲ್ಲಿ ಹಿಂದೆ 6 ತಿಂಗಳ ಹಿಂದೆ ಏನು ಒಗ್ಗೂಡಲ್ಲಿ ಕೆಲಸ ಬಂದಿತ್ತು, ಅದು ಕೆಲಸ ಏನೂ ಆಗಿಲ್ಲ. ಅದೇ ಮತ್ತೆ ನಾವು ಯಾವಾಗ ಅಲ್ಲಿ ಹೋಗಿ ಕೇಳಿವಿ ಆಫೀಸರ್ಗೆ, ಅವ್ರ ITR ಸರಿಯಾಗಿ ಹಾಕ್ರಿ ಅಂತಂದ್ರೆ ಅಪ್ಲಿಕೇಶನ್. ನಾವು ಹಿಂಗೆ ಡೈರೆಕ್ಟ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋವಾಗ ನೀವು ITR ಹಾಕಿದ್ರೆ ಅಲ್ಲಿ ತಗೋರಿ ಅಂದ್ರೆ ನಾ ಅದಕ್ಕೇನು ಮಾಡಿದೆ. ಆಮೇಲೆ ಹೋಗಿ ITR ಹೆಂಗ್ ಆಗ್ತದೆ ಅದು ಮಾಹಿತಿ ನಿಂತ ಹಾಕಿದೆ ITR. ಅದ ನಂತರ ನಾ ITR ಹಾಕಿದೆ, ನನ್ನ ಮನೆಗೆ ಯಾವಾಗ ಲೆಟರ್ ಬರ್ತದ ಅದು ಅದಕ್ಕೆ ಒಂದಿನ ಮುಂಚೆ ನಮ್ಮ ಮಸೂದಿ ಗಾಡಿ ಬೀಳಿಸಿದ್ರು. ITR ಹಾಕಿದ ಮೇಲೆ ನಾಳೆಗೆ ನನ್ನ ಮನೆಗೆ ಬರ್ತದ, ಇವತ್ತು ಗಾಡಿ ಬೀಳಿಸ್ತಾರ. ಈಗ ಅದು ನಾವು ನಮ್ ಯಾಕೆ ಇದು ಆಯ್ತು, ನಮ್ಗೆ ಇದ್ರೊಳಗೆ ಏನ್ ದೊಡ್ಡ ಸ್ಕ್ಯಾಮ್ ಇರ್ಬೋದು, ಘೋಟಾಲ ಇರ್ಬೋದು ತಿಳ್ಕೊಂಡು ನಾವು ಕಲಬುರಗಿ ಬಂದ್ವಿ. ಅಲ್ಲಿ ಬಂದಾಗ ಆಫೀಸರ್ ಜೊತೆ ಮಾತಾಡಿದೆ. ನಾ ಪರ್ಸನಲ್ ಆಗಿ ಒಬ್ಬನೇ ಬಂದಿದ್ದೆ, ಆಫೀಸರ್ ಜೊತೆ ಮಾತಾಡಿದೆ. ಆಫೀಸರ್ ಅವಾಗ ಏನು ಒಪ್ಪಿಲ್ಲ. ಆಫೀಸರ್ ಏನಂತ ಕೇಳಿದ್ರ ತಾವು? ನಾ ಕೇಳಿದೆ ನಮ್ಮೂರ್ದು ಏನೇನಿದೆ ಕೆಲಸ, ಎಷ್ಟು ಬಿಡುಗಡೆ ಆಗಿದೆ, ಯಾವ ಕಮಿಟಿ ಇದೆ, ಯಾವ ಕಮಿಟಿ ನಂತರ ಕೆಲಸ ಮಾಡಿದ್ರಿ ಎಲ್ಲ ಕೇಳಿದೆ. ಅವ್ರು ಟೋಟಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ತಮಗೇನ್ ಮಾಹಿತಿ ಇದೆ? ಒಗ್ಗೂಡಿಂದ ತಮಗೆ ಬಜೆಟ್ ಎಷ್ಟು ಬಂದಿದೆ ನಿಮ್ಮ ಊರಿಗೆ ಅಂತ ಸಂಪೂರ್ಣ ಮಾಹಿತಿ ಇದೆ. ಯಾವಾಗ ನಾ ITR ಲೆಟರ್ ಹಾಕಿದೆ ಅವಾಗ ಅದಕ್ಕಿಂತ ಮುಂಚೆ ಮಾಹಿತಿ ಇತ್ತು. ಆಮೇಲೆ ಹಾಕ್ಮೇಲೆ ಎಲ್ಲ ಸಿಕ್ಬಿಡ್ತು. ಈಗ ನೋಡಿ ಇದ್ರೊಳಗೆ ಒಂದಿದೆ, ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ನಮ್ಮೂರಿಗೆ ಮಸೂದಿ ಸುನ್ನಿ ಮುದ್ಬಾಳ್ಬಿ 15 ಲಕ್ಷ ರೂಪಾಯಿ ಬಿಡುಗಡೆ ಆಗೋದು ಆಲ್ರೆಡಿ ಬಂದಿದೆ. 15 ಲಕ್ಷ ಮೊತ್ತ ತಮಗೆ ಊರಿಗೆ ಮಸೂದಿ ನವೀಕರಣಕ್ಕಾಗಿ ಬಿಡುಗಡೆ ಆಗಿದೆ. 15 ಲಕ್ಷ. ಇದು ಕೆಲಸ ಇದ್ರು ಕೆಲಸ ಆಗಿದೆಯಾ? ಏನೇನ್ ಕೆಲಸ ಆಗಿಲ್ಲ ಜಗತ್ನಲ್ಲಿ, ಏನ್ ಕೆಲಸ ಆಗಿಲ್ಲ. ಇದು ಫೇಕ್ ಮಂದಿ, ಬ್ರೋಕರ್ ಮಂದಿ ಅವರೇ ಫೈಲ್ ರೆಡಿ ಮಾಡಿದ್ದು. ಯಾರು ಊರಲ್ಲಿ ಮೀಟಿಂಗ್ ಆಗಿಲ್ಲ, ಏನ್ ಸಭೆ ಆಗಿಲ್ಲ, ಮಸೂದಿಯಲ್ಲಿ ಏನ್ ಮೀಟಿಂಗ್ ಆಗಿಲ್ಲ, ಯಾರು ಮಸೂದಿ ಸದರ್ ಇದ್ದಾರೆ, ಯಾರು ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ಈ 15 ಲಕ್ಷ ನಿಮ್ಗೆ ಏನು ಬಜೆಟ್ ಬಿಡುಗಡೆ ಆಗಿದೆ ಒಬ್ಬರ ಕಡೆಯಿಂದ, ನಮ್ಮಲ್ಲಿ ಊರಲ್ಲಿ ಲೋಕಲ್ ಮೆಂಬರ್ಸ್ ಇರ್ತಾರಲ್ಲ, ಲೋಕಲ್ ಮೆಂಬರ್ಸ್ಗೆ ಗೊತ್ತೇ ಮಾಡಿಸಿಲ್ಲ, ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬ್ರೋಕರ್ಸ್ ಮಂದಿ ಏನ್ ಮಾಡ್ಯಾರ, ಒಬ್ಬನಿಗೆ ಹಿಡಿದ, ನಮ್ಮೂರಾಗ ಒಬ್ಬನಿಗೆ ಹಿಡಿದ, ಅವನ್ ನಂತರ ಫೈಲ್ ರೆಡಿ ಮಾಡ್ರಿ. ಇದು ನೋಡ್ರಿ, ಇದ್ರೊಳಗೆ ಇನ್ನೊಂದು ಫೈಲ್ ನೋಡ್ರಿ, ಇದ್ರೊಳಗೆ ನೋಡ್ರಿ ಮೊಹಮ್ಮದ್ ರಿಯಾದ್ ಅಂತಿದೆ, ಕಾಸಿಂ ಪಟೇಲ್. ಮೊಹಮ್ಮದ್ ರಿಯಾದ್ ಇವರು ನಮ್ ಅಧ್ಯಕ್ಷರು, ಅವರು ಮಸೂದಿ ಅಧ್ಯಕ್ಷರು, ಅವ್ರ ಮಗಂದ ಡೂಪ್ಲಿಕೇಟ್ ಸೈನ್ ಮಾಡಿಸ್ಬಿಟ್ರೆ ಅವರಿಗೆ ಪ್ರೆಸಿಡೆಂಟ್ ಮಾಡ್ರ. ಮಗನಿಗೆ ತೆಗೆದು ಮಗನಿಗೆ ಸಿಗ್ನೇಚರ್ ಮಗಂದಿದೆನಾ? ಅದು ಎಲ್ಲ ಫೇಕ್ ಸಿಗ್ನೇಚರ್ ಇದೆ, ಫೇಕ್ ಸಿಗ್ನೇಚರ್ ಇದೆ. ಇದು ಫೈಲ್ ಅದಕ್ಕೆ ಉದ್ದೇಶ ಆಗಿ ನನ್ನ ಮಾಡಿದ್ದ, ಯಾಕಂದ್ರೆ ಎತ್ಕೊಂಡ್ ತಿನ್ಬೇಕಂದ್ರೆ ಒಂದ್ ಡಾಕ್ಯುಮೆಂಟ್ಸ್ ಗವರ್ಮೆಂಟ್ ತೋರಿಸಬೇಕು, ಹೆಂಗ್ ಲೂಟಿ ಮಾಡಬೇಕು, ಯಾವ ಆಫೀಸರ್ಗೆ ಲೂಟಿ ಮಾಡಬೇಕು. ಅದೇ ನಂತರ ಇದು ಅದೇ ತರ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಯಾರಿಗಾದ್ರೂ ನೀವು ಮಾಹಿತಿ ಕೊಟ್ಟಿದ್ದೀರಾ? DC ಅವರಿಗೆ ಕೊಟ್ಟಿದ್ದೀರಾ? DC ಅವರಿಗೆ ಮಾಹಿತಿ ಕೊಟ್ಟಿ, DC ಅವರಿಗೆ ಭೇಟಿಯಾಗಿ DC ಅವ್ರನ್ನ ನಮ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. DC ಅವರು ಹಾಗಾಗಿ ನೋಡಿ, DC ಅವರು ನೋಡಿ ನಮ್ಗೆ ರಿಸಿಪ್ಟ್ ಕೊಟ್ಟಿದ್ದಾರೆ. DC ಅವರಿಗೆ ಯಾವಾಗ ಕೊಟ್ಟಿದ್ರ ನೀವು? 21ನೇ ತಾರೀಕು ಕೊಟ್ಟಿದ್ದೀರಾ. ಒಗ್ಗೂಡಿಗೆ ಯಾವಾಗ ಹೋಗಿದ್ರ ನೀವು? ಒಗ್ಗೂಡಿಗೆ ನೋಡಿ, ಇದು DC ಅವ್ರಿಗೆ ಭೇಟಿ ಆಗೋದಕ್ಕಿಂತ ಮೊದಲೇ ಹೋಗಿದ್ವಿ. ಅಲ್ಲಿ ಒಗ್ಗೂಡ್ ಆಫೀಸರಿಗೆ ನಮ್ಗೆ ಡೌಟ್ ಬಂದಲ್ಲ, ಎಲ್ಲ ಊರ್ ಮಂದಿ ಕರ್ಕೊಂಡು ಹೋಗಿ ಅದು ಏನಾಗಿದೆ ಅಂತ ತಿಳ್ಕೊಳ ಅಂತ ಎಲ್ಲರೂ ಕರ್ಕೊಂಡು ಹೋಗಿದೆ. ನಾವ್ ಒಬ್ಬನಿಗೆ ಗೊತ್ತಿತ್ತು ಊರಾಗ ಏನಾಗಿದೆ ಅಂತ, ಮಂದಿ ಗೊತ್ತಿಲ್ಲ, ಮಂದಿ ಒಪ್ಪಿದಿಲ್ಲ. ಈಗ ಹಿಂಗೇನಾಗ್ತ, ಮಸೂದಿ ದುಡ್ಡು ಹೆಂಗ್ ಕಳು ಮಾಡ್ತಾರ, ದರ್ಗಾ ದುಡ್ಡು ಹೆಂಗ್ ಕಳು ಮಾಡ್ತಾರ, ಅದು ಮಹಿಳೆ ಬರಲ್ಲ, ಹೆಂಗ್ ಮಾಡ್ತಾನ ಅವ ಬ್ರೋಕರ್, ಅಂತ ಕೆಲಸ ಹೆಂಗ್ ಮಾಡ್ತಾನ ಅಂತಂದ್ರೆ ನಾನು ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ. ಅಲ್ಲಿ ನೋಡ್ಮೇಲೆ ಏನಾಯ್ತಂದ್ರೆ ಎಲ್ಲ ಫೇಕ್ ಸಿಗ್ನೇಚರ್, ಫೇಕ್ ಫೈಲ್ ಎಲ್ಲ ರೆಡಿ ಮಾಡಿದ್ರು. ಆಯ್ತು ಸರಿ, ಈಗ ಅವ್ರಿಗೆ ಹೇಳ್ತಾ ಇದ್ದಾರೆ 15 ಲಕ್ಷ ರೂಪಾಯಿ ನಮ್ಗೆ ಬಜೆಟ್ ಕೊಟ್ಟಿದೀವಿ ಅಂತ. ನೀವ್ ಹೇಳ್ತಾರೆ ಕೆಲಸ ಆಗಿಲ್ಲ ಅಂತ ಹೇಳಿ. ಏನು ಕೆಲಸ ಆಗಿಲ್ಲ. ಇದ್ರ ಬಗ್ಗೆ DC ಅವ್ರಿಗೆ ಗಮನಕ್ಕೂ ತಂದಿದ್ದಾರೆ. ಈಗ ಮುಂದೆ ನೋಡಿ ನಾವು ಲೆಟರ್ ಬರ್ದೀವಿ ಈಗ ಆಲ್ರೆಡಿ. ಈಗ ನೋಡಿ ಯಾರೀಗ ಜಮೀರ್ ಅಹಮದ್ ಖಾನ್ ಅವರೇ ಇದ್ರಲ್ಲ ಮಿನಿಸ್ಟರ್, ಅವರಿಗೆ ನಾವು ಲೆಟರ್ ಬರ್ದೀವಿ. ಈಗ ನಾವು ಇನ್ನ 2 ದಿನದಲ್ಲಿ ಹೋಗ್ತಾ ಇದೀವಿ ಬೆಂಗಳೂರಿಗೆ, ಅವ್ರಿಗೂ ಭೇಟಿ ಆಗ್ತೀವಿ. ಏನ್ ನಮ್ ಕೈದಷ್ಟು ಏನಾಗುತ್ತೆ ಅದಕ್ಕೆ ತಡವಣೆ ಹಾಕೋದಕ್ಕೆ, ಅವ್ರು ಏನ್ ಇದಾರೆ ಅವ್ರ ಬ್ರೋಕರ್, ಅವ್ರ ಅದ್ರೊಳಗೆ ಯಾರ್ಯಾರು ಇನ್ವಾಲ್ವ್ ಇದಾರೆ ಆಫೀಸರ್ಗಳು, ಅವ್ರಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಕ್ರಮ ಇದು ಮಾಡಬೇಕು. ಯಾವ ಆರ್ಟಿಕಲ್ ಇದು ಆಕ್ಷನ್ ಆಗುತ್ತೆ ಆ ಆರ್ಟಿಕಲ್ ಮಾಡಬೇಕು. ಅವ್ರು ಇದು ಮತ್ತೆ ಯಾರು ಇದ್ರೊಳಗೆ ನೋಡಿ ನಂದು ಸೈನ್ ಇದೆ. ನಾ ಇದ್ರ ಅಪೋಸವಾಗಿ ಇದು ಮಾಡ್ತಾ ಇದೀನಿ. ನಂದು ಹೆಸರು ಬರೋದು, ನಮ್ ತಂದೆಯ ಹೆಸರು ಬರೋದು, ನನ್ ಸಿಗ್ನೇಚರ್ ಮಾಡಿದಾರೆ. ಇದು ಗೊತ್ತಿಲ್ಲ ಯಾವಾಗ ಮಾಡಿದಾರೆ ಅಂತ. ಅಂದ್ರೆ ಈ ಕಮಿಟಿಯಲ್ಲಿ ನೀವು ಕೂಡ ಇಲ್ಲ? ಕಮಿಟಿಯಲ್ಲಿ ನನ್ಗೆ ಯಾರು ಮಾಡಿದಾರೆ ನೋಡಿ. ಈಗ
ಸಭೆಯಲ್ಲಿ ಆಡ್ ಮಾಡಿದ್ದಾರೆ. ಇದು ಸಭೆನೇ ಆಗಿಲ್ಲ ಅವರಾಗ. ನನ್ನ ಹೆಸರು ಬಾಳದು, ನನ್ನ ತಂದೆಯವ್ರ ಹೆಸರು ಬಾಳ ಸೈನ್ ಮಾಡಿದ್ದಾರೆ ಇದ್ರು. ಅಂದ್ರೆ ನಿಮ್ ತಂದೆಯವರ ಕಮಿಟಿ ಇದಾರಾ? ನನ್ನ ತಂದೆಯವರು ಅವ್ರು ಎಕ್ಸ್ಪೈರ್ ಆಗಿದ್ರು ಒಂದ್ ವರ್ಷ ಹಿಂದೆ. ಆದ್ರೆ ನಂದ್ ಹೆಸರು ಬಾಳದು ನನ್ನ ತಂದೆಯವ್ರ ಸನ್ ಆಫ್ ಮಾಡಿ ಇಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ. ಅಂದ್ರೆ ನನ್ನ ಸಿಗ್ನೇಚರ್ ಅಲ್ಲ. ಅಂದ್ರೆ ನೀವು ಸಿಗ್ನೇಚರ್ ಮಾಡಿಲ್ಲ? ಸಿಗ್ನೇಚರ್ ಅಲ್ಲ ಇದು. ಆ ಸಭೆಗೆ ನೀವು ಹೋಗೇ ಅಲ್ವಾ? ಸಭೆನಾಗಿಲ್ಲ ಅವರಾಗೆ, ಆಗಿಲ್ಲ. ಇದು ಫ್ರಾಡ್ ಮಾಡಿದಿಲ್ಲ. ಫ್ರಾಡ್. ನಾ ನಿಮ್ ಮೀಡಿಯಾ ಹತ್ರ ಏನ್ ಕೇಳ್ತೇನೆ ಅಂದ್ರೆ, ಇದ್ರೊಳಗೆ ದೊಡ್ಡ ಸ್ಕ್ಯಾಮ್ ಇದೆ. ಇಡೀ ತಾಲೂಕು ಜಿಲ್ಲಾ ತುಂಬೆ ಇದ್ರೊಳಗೆ ದೊಡ್ಡ ಸ್ಕ್ಯಾಮ್ ಇದೆ. ಇದಕ್ಕೆ ತಡೆ ಆಗ್ಬೇಕಂದ್ರೆ ಎಲ್ಲ ಊರ್ ಜನರು, ಎಲ್ಲ ತಾಲೂಕಾ ಡಿಸ್ಟಿಕ್ ಜನರು ಇದ್ರ ಬಗ್ಗೆ ತಿಳ್ಕೋಬೇಕು ಮೊದಲನೇದಾಗಿ. ಯಾಕಂದ್ರೆ ಮಸೂತಿ ಅಂದ್ರೆ ಒಬ್ಬನಿಗೆ ಸೀಮಿತ ಇಲ್ಲ, ದರ್ಗಾ ಅಂದ್ರೆ ಒಬ್ಬನೇ ಸೀಮಿತ ಇಲ್ಲ. ನೋಡಿ, ರೋಡ್ ಕೆಲಸ ಆಗುತ್ತೆ, ಗವರ್ಮೆಂಟ್ ಅದು ಕೆಲಸ ಆಗುತ್ತೆ, ಅದ್ರೊಳಗೆ ಯಾರು ಇನ್ವಾಲ್ವ್ ಆಗಂಗಿಲ್ಲ. ಯಾಕಂದ್ರೆ ರೋಡ್ ಕೆಲಸ ಆಗಿದಪ್ಪ ಮಾಡಿಲ್ಲತನ ಅಂತ. ಇದು ಒಂದ್ ಸಮಾಜಕ್ಕೆ ಸೇರಿತ್ತು. ವಕ್ಫ್ ಅಂದ್ರೆ ನಮ್ಗೆ ಸೇರಿತ್ತು. ಇದ್ರೊಳಗೆ ದೊಡ್ಡ ಕೈವಾಡ ಏನಿದೆ, ಆಫೀಸರ್ಗಳ ದೊಡ್ಡ ಕೈವಾಡ ಇದೆ. ಅವರಿಗೆ ನಾವು ಈ ಕೆಲಸದ ಬಗ್ಗೆ ಮಾತಾಡಿದ್ರು, ನಾವು ಇಷ್ಟು ಪರ್ಸೆಂಟೇಜ್ ಕೊಟ್ಟಿವಿ, ನಾವು 4 ಲಕ್ಷ ಕೊಟ್ಟಿವಿ, ನಾವು 3 ಲಕ್ಷ ಕೊಟ್ಟಿವಿ, ನಾವು 5 ಲಕ್ಷ ಕಟ್ಟಿ ಕೆಲಸ ಹಾಕೊಂಡ್ ಬಂದಿ, ನಾ ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಆಫೀಸರ್ಗೆ ದುಡ್ಡು ಕೊಡು. ಇದ್ರೊಳಗೆ ಮೊದಲು ನಾವು ಬೇರೆ ಪಾರ್ಟಿಯಲ್ಲಿ ಇದ್ದೆ. ನಾವು ಜಮೀರ್ ಅಹಮದ್ ಖಾನ್ ಅವರ ಕೆಲಸ ನೋಡಿ, ಅವ್ರು ಏನ್ ಸೇವೆ ಮಾಡ್ತಾರೆ ಜನರಿಗೆ, ಅದೇ ಸೇವೆ ನೋಡಿ ನಾವು ಜಾಯಿನ್ ಆಗಿ ಪಾರ್ಟಿಗೆ. ಜಾಯಿನ್ ಆಗಿ ನಾವು ಬೆಂಗಳೂರು ತಿರುಗಾಡಿ, ನಾನು ಇದ್ರ ಬಗ್ಗೆ ಇದು ಮಾಡಿ ಒಳ್ಳೆ ನಮಗೂ ಇದು ಇತ್ತು. ಆದ್ರೆ ಇಷ್ಟು ಒಳಗೆ ಘೋಟಾಲ ಆಗುತ್ತೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಏನಂತಾರೆ, ನಾವು ಮಿನಿಸ್ಟರ್ ಲೆವೆಲ್ ಟೇಬಲ್ ರೊಕ್ಕ ಹಂಚಿದೀವಿ. ಎಲ್ಲ ಬ್ರೋಕರ್ಸ್ ನಮ್ಮಲ್ಲಿ ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ, ಸಂಪೂರ್ಣ ಮಾಹಿತಿ ನಮ್ಗಿದೆ ಇದ್ರ ಬಗ್ಗೆ. ಅವ್ರಿಗೆ ಯಾವಾಗ ನಾವು ಮಾತಾಡಿದ್ವಿ, ಅವರು ಅವಾಗ ಹೇಳಿದ್ದಾರೆ, ನಾವು ಇಷ್ಟಿಷ್ಟು ಕೊಟ್ಟಿವಿ ರೊಕ್ಕ, ಇಷ್ಟಿಷ್ಟು ಆಗಿದೆ, ನಮ್ದು 6 ಲಕ್ಷ ಖರ್ಚಾಗಿದೆ, 7 ಲಕ್ಷ ಖರ್ಚಾಗಿದೆ, ಈ ತರ ಆಗಿದೆ ನನ್ಗೂ ಅಂತ ಹೇಳಿದ್ದಾರೆ. ಅವ್ರ ಬಾಯಿಂದ ಯಾರು ಹೇಳಿದಾರೆ? ಡಿಸ್ಟ್ರಿಕ್ಟ್ ಆಫೀಸರ್ ಹೇಳಿದಾರೆ? ನೀವು ಯಾರಿಗೆ ಇದು ಡಿಸ್ಕಸ್ ಮಾಡಿದಿರಾ? ಇಷ್ಟು ಬಜೆಟ್ ಫಸ್ಟ್ ಕಮಿಷನ್ ಕೊಟ್ಟಿದ್ದೀರ ಅಂತ ಯಾರು ಹೇಳ್ತಾರೆ ನಮ್ಗೆ? ನಮ್ಗೆ ಬ್ರೋಕರ್ಸ್ ಹೇಳಿದ್ರು ಕಮಿಷನ್ ಕೊಟ್ಟಿದ್ದು. ನಾವು ಬೆಂಗಳೂರು ಹೋಗಿ ಕೆಲಸ ತಂದಿವಿ, ನಾವು ಯಾವ ಆಫೀಸರ್ಗೆ ಟೇಬಲ್ ಟು ಟೇಬಲ್ ಹೋಗ್ಬಿಟ್ಟು ಸಂಪೂರ್ಣ ಅವ್ರು ನಮ್ಮಲ್ಲಿ ಹೇಳಿದ್ದಾರೆ. ಇಲ್ಲಿ ಒಗ್ಬೋರ್ಡಲ್ಲಿ ಭೇಟಿ ಆಗಿದೆ ಅಂತ ಒಗ್ಬೋರ್ಡಲ್ಲಿ ಯಾರಿಗೆ ಭೇಟಿ ಆಗಿದ್ದಾರೆ ನೀವು? ಡಿಸ್ಟ್ರಿಕ್ಟ್ ಆಫೀಸರ್ ಯಾರಿದ್ದಾರೆ ಒಗ್ಬೋರ್ಡ್, ಅವರಿಗೆ ಭೇಟಿ ಆಗಿದ್ದೀವಿ. ಇದು ನೋಡಿ, ಇದು ಫೈಲ್ ಈಗ ಹೊಸ ಬಂದಾನೆ ಡಿಸ್ಟ್ರಿಕ್ಟ್ ಆಫೀಸರ್. ಇದು ಫೈಲ್ ಆಗಿದ್ದು ಅವನ ಹೆಸರೇನು, ಹಳೆ ಆಫೀಸರ್ ಇದ್ದ ಹಜರತ್ ಅಲ್ಲಿ ಕೈವಾಡನೇ ಇದು. 100% ಹಜರತ್ ಅಲ್ಲಿ ಕೈವಾಡ. ಅವನಿಗೆ ನಾ ಹೇಳ್ತೇನೆ, ಇದು ಸಿಬಿಐ ಇದು ಏನೇನು ಅಪೋಸಿಷನ್ ಲೀಡರ್ಗಳಿಗೆ ಮಾಡ್ತಾರಲ್ಲ ತನಿಖೆ, ಈ ತನಿಖೆ ಇವನ್ ಮೇಲೆ ಆಗಬೇಕು, ರೇಡ್ ಆಗ್ಬೇಕು ಮನೆಗೆ. ದೊಡ್ಡ ಸ್ಕ್ಯಾಮ್, ದೊಡ್ಡ ಅಂದ್ರೆ ದೊಡ್ಡ ಕಳ್ಳ ಅವನು, ದೊಡ್ಡ ಕಳ್ಳ. ಎಲ್ಲ ಡಿಸ್ಟಿಕ್ ಸುಮ್ಮನೆ ಅಂತ ಕೆಲಸ ಮಾಡ್ಕೊತಿದ್ದಾಡ ನಾವು. ಅವನಿಗೆ ಲೋಕಾಯುಕ್ತ ಇದನ್ನು ಆಗ್ಬೇಕು, ರೇಡ್ನು ಆಗ್ಬೇಕು, ಅವ್ನ್ ತನಿಖೆ ಆಗ್ಬೇಕು, ಅವ್ನ ಅಕೌಂಟ್ ಚೆಕ್ ಆಗ್ಬೇಕು, ಅವ್ನ್ ದುಡ್ಡು ಎಲ್ಲೆಲ್ಲಿ ಇಟ್ಟಾನೆ. ಯಾಕಂದ್ರೆ ಜಿಲ್ಲದ ದುಡ್ಡು ಎತ್ಕೊಂಡ್ ತಿಂದಿದ್ದಾನೆ ಅವ. ಅವ್ರ ಮೇಲೆ ಯಾಕಂದ್ರೆ ನಮ್ಮ ಬಳಿ ಸಬೂತ್ ನೀವ. ಇವ ಹೇಳಿದ ಹಜರತ್ ಅಲ್ಲಿ ಇವ 1 ನಂಬರ್ ಕಳು, 1 ನಂಬರ್ ಕರೆಕ್ಟ್ ಮಾಡೋಣ. ಹೇಳ ಮುಂದಿನ ತಾಲೂಕಿಗೆ ಮೆಸೇಜ್ ಕೊಡ್ತೀರಾ? ಈ ತರ ಡಿಸ್ಟಿಕ್ ಅಲ್ಲಿ ಆಗಿದೆ, ಮುಂದೆ ಜೇವರ್ಗಿ ತಾಲೂಕಲ್ಲಿ ಇನ್ನು ಈ ತರ ತುಂಬಾ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಇದು ಎಲ್ಲ ಹಳ್ಳಿಗಳಲ್ಲಿ ಆಗಿದೆ. ನಮ್ ಊರ್ ಬಾಜು ಒಂದು ಹಳ್ಳಿ ಸಿಗರಹಳ್ಳಿ ಅಂತ, ಅಲ್ಲಿ ಕೆಲಸ ಆಗಿದೆ. ಅಷ್ಟಕ್ಕಷ್ಟೇ ಬಿಲ್ ಮಾಡಿ, ಅವರು ಬ್ರೋಕರ್ಸ್ ಅಷ್ಟಕ್ಕಷ್ಟೇ ಬಿಲ್ ಮಾಡಿ ಅಡ್ವಾನ್ಸ್ ಅವ್ರ ಬಳಿ ಚೆಕ್ ಬರ್ಕೊಂಡಿದ್ದಾರೆ. 5 ಲಕ್ಷ ರೂಪಾಯಿದು 5 ಲಕ್ಷ ರೂಪಾಯಿದು ಚೆಕ್ ಬರ್ಕೊಂಡಿದ್ದಾರೆ. ನಾವು ಇಷ್ಟು ಪರ್ಸೆಂಟೇಜ್ ಕೊಟ್ಟಿವಿ, ಇದು ಚೆಕ್ ನೀವು ಅಡ್ವಾನ್ಸ್ ಬರ್ದು ಕೊಡಬೇಕು, ನಾವು ಇವಾಗ ದುಡ್ಡು ಕಟ್ ಮಾಡ್ಕೊಡ್ತೀವಿ. ಈಗ ಮತ್ತೆ ಅದೇ ನಂತರ ಈಗ 10 ಲಕ್ಷ ಬಂದಿದೆ ಅದೇ ದರಕ್ಕೆ, ಸಿಗರಳ್ಳಿ ದರಕ್ಕೆ ಮತ್ತೆ 10 ಲಕ್ಷ. ಅವ್ರಿಗೆ ಫೋನ್ ಮಾಡ್ತಾ ಇದಾರೆ, ನಮ್ ಕೊಡ್ರಿ ಅದ್ರೊಳಗೆ ಕಮಿಷನ್ ಅಂತ. ಬ್ರೋಕರ್ಸ್ ನೋಡಿ, ಬ್ರೋಕರ್ಸ್ ನಂತರ ಡಿಸ್ಟ್ರಿಕ್ಟ್ ಆಫೀಸಿಗೆ ಹೋಗೋದು ರೊಕ್ಕ. ಅದು ಅದಕ್ಕೆ ಇದು ತಡೆವಾಣ ಆಗ್ಬೇಕು. ಅದ್ರ ಬಗ್ಗೆ ಸಂಪೂರ್ಣ ಏನೇನು ಘೋಟಾಲಾಗಿದೆ ಅದು ಎಲ್ಲ ಹೊರಗೆ ಬರ್ಬೇಕು. ಈಗ ತಾವು ಆದರ್ಶ ಜಿಲ್ಲಾ ಸಮಿತಿ ಕಲಬುರಗಿಯಿಂದ ಏನ್ ಮುಂದೆ ಈ ತರ ಕ್ರಮ ಆಗ್ಲಿ ಅಂದ್ರೆ ಮುಂದೆ ತಾವ್ ಏನ್ ಮಾಡಕ್ ಮುಂದೆ ನೋಡಿ ವಿಚಾರ ತಮ್ಮ ಹತ್ರ? ನಾವು ಎಲ್ಲ ಹಳ್ಳಿ ತಿರುಗಾಡಿ, ಎಲ್ಲ ಊರವರು ತಿರುಗಾಡಿ ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ. ನಾನ್ ನಿಮ್ ಜೊತೆ ಇದ್ದೀವಿ, ನಿಮ್ ಊರಲ್ಲಿ ಏನ್ ಘೋಟಾಲಾಗಿದೆ ನಮ್ ಬನ್ನಿ, ನಮ್ ತಿಳಿಸಿ, ನಾನ್ ನಿಮ್ ಜೊತೆ ಸಾಥ್ ಕೊಡ್ತೀವಿ, ನಿಮ್ ಜೊತೆ ಹೇಳ್ತೀವಿ. ಏನಾಗಿದೆ ಅದ್ರ ಬಗ್ಗೆ ನಾವು ಮುಂದಿನ ಕೆಲಸ ಮಾಡೋಣ ಅಂತ ಎಲ್ಲ ಊರಿಗೆ ಮೆಸೇಜ್ ಕೊಟ್ಟಿದ್ದೀವಿ ನಾವೇ. ಈಗ ತಾವು ಬೆಂಗಳೂರು ಹೋಗ್ತೀರಾ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ? ಯಾರ ಹತ್ರ ಹೋಗ್ತೀರಾ ಬೆಂಗಳೂರು ತಾವು? ನೋಡಿ, ಇದ್ರಿಗೆ ನಾವು ಲೆಟರ್ನು ಆಲ್ರೆಡಿ ಬರ್ದಿದ್ದೀವಿ. ಯಾರಿಗೆ ಬರ್ತೀರಿ ಲೆಟರ್? ಇದು ಮಿನಿಸ್ಟರ್, ವಕ್ಫ್ ಮಿನಿಸ್ಟರ್ ಜಮೀರ್ ಅಹಮದ್ ಬರ್ತೀವಿ.
ಇದು ಲೆಟರ್ ಮಾಹಿತಿ ಅವ್ರಿಗೆ ಕೊಡಕ್ ಹೋಗ್ತೀರಾ ಅವ್ರ ಕಡೆಗೆ ಹೋಗ್ತಾ ಇದ್ವಿ. ಇನ್ನ 2 ದಿನದಲ್ಲಿ ಹೋಗ್ತಾ ಇದ್ವಿ. ಇದು ಮಾಹಿತಿ ಕೊಟ್ಟು ಅವ್ರ ಬಳಿ ರೆಸ್ಪಾನ್ಸ್ ಬರ್ಲಿಕ್ಕಂದ್ರೆ ಮುಂದಿಂದ ನಮ್ದು ಏನಿದೆ ಲೀಗಲ್ ಫೈಟ್ ಅದಕ್ಕೆ ಮಾಡ್ಲಾಗಿ ನಾವು ಸಿದ್ಧ ಇದ್ದೀವಿ. ಮತ್ತೆ? ಮುಂದಿಂದ ಏನ್ ಕ್ರಮ ಅವ್ರಿಗೆ ಯಾವ ತರ ಅವ್ರಿಗೆ ಇದು ಮಾಡಿಸ್ಬೇಕು. ಕೋರ್ಟ್ ಟೈಮ್ ಬಂದ್ರೆ ಕೋರ್ಟ್ ಹೋಗ್ತೀವಿ, ಲೋಕಾಯುಕ್ತಿಗೆ ಭೇಟಿ ಆಗೋ ಟೈಮ್ ಬಂದ್ರೆ ಲೋಕಾಯುಕ್ತನು ಭೇಟಿ ಆಗ್ತೀವಿ.